ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಟೈಮಿಂಗ್ಸು 6:45 ಗಂಟೆ ಆಗಿದೆ. ಇವತ್ತು ಯಾವುದ್ಯಾವುದು ಆ್ಯಪ್ ಮಾಡ್ತಾಯಿದ್ದೀನಿ ಅಂದರೆ ರ್ಯಾಪಿಡೋ, ಓಲಾ, ಊಬರು ಮತ್ತು ಪೋಟ್ರು ಇನ್ನೂ ಲಾಗಿನ್ ಆಗಿಲ್ಲ. ಇವಾಗ ಲಾಗಿನ್ ಆಗೋಣ. ಓಪನ್ ಆಗೋ. ಇನ್ನೂ ಅದ್ರ ಪೋಟ್ರಲ್ಲಿ ಒಂದು ಆರ್ಡ್ರ್ ಹೊಡೆದಿಲ್ಲಾಗೈತು. ಗಾಡಿ ಕಿಲೋಮೀಟ್ರ್ ಎಷ್ಟಪ್ಪ ಆಗಿದೆ ಅಂದರೆ 35,370. ಒಂದು ಫೋಟೋ ಹೊಡ್ಕೊಂಡು ಬಿಡೋಣ ಫಸ್ಟಿಗೆ. 35,370 ನೋಡ್ಬೋದು. 35,370 ಆದರೆ ಕಾಣಲ್ವಲ್ಲ, ಇದು ಮೇಲ್ಗಡೆ ಬಂದುಬಿಡುತ್ತೆ. ಅದಕ್ಕೆ ಬನ್ನಿ ಗೈಸು ನೋಡೋಣ. ಸಂಜೆವರೆಗೂ ಎಷ್ಟು ಗಂಟೆವರೆಗೂ ಮಾಡ್ತೀನಿ ಗೊತ್ತಿಲ್ಲ. 4 ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ಇದು ಪೋಟ್ರು, ಇದು ರ್ಯಾಪಿಡೋ ಕ್ಯಾಪ್ಟನು, ಇದು ಓಲಾ, ಇದು ಊಬರು. ಯಾವುದ್ರಲ್ಲಿ ಫಸ್ಟ್ ಬೀಳುತ್ತೆ ನೋಡಿಬಿಟ್ಟು ತೊಗೊಂಡ್ಬಿಟ್ಟು ಹೋಗ್ತಾ ಇರೋದಷ್ಟೇ ಗೈಸ್. ಮೊದಲನೇದು ರ್ಯಾಪಿಡೋ ಬಿದ್ದುಬಿಟ್ಟೈತೆ, ಕನ್ಫರ್ಮ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಅಂತ. ಇವಾಗ ಎಲ್ಲ ಅಪ್ಲಿಕೇಶನ್ ಆಫ್ ಮಾಡಿಬಿಡೋದು. ಪೋಟ್ರು ಆಫು, ಊಬರು ಆಫು, ಓಲಾನು ಆಫು. ಓನ್ಲಿ ಇವಾಗ ಇದು ಮಾತ್ರ ಇಟ್ಕೊಂಡಿದ್ದೀನಿ. ಜೈ ಆಂಜನೇಯ. ಬನ್ನಿ ಗೈಸು. ಎಲ್ಲಪ್ಪ ಪಿಕಪ್ ಅಂದರೆ ವಿದ್ಯಾರಣ್ಯ ಪ್ರಮೋ ರಾಮಚಂದ್ರಪುರಂ ಕಡೆ ಐತೆ. ಇಲ್ಲಿಂದ 1.5 ಕಿಲೋಮೀಟ್ರ್ ಆಗುತ್ತೆ. ಬನ್ನಿ ಗೈಸ್, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗೈಸ್. ಪಿಕಪ್ ಹತ್ರ ಬಂದಿದ್ದೀನಿ. ಎಲ್ಲವರಪ್ಪ ಕಸ್ಟಮರು 20ಗೆ ಕಾಲ್ ಮಾಡಿಬಿಡೋಣ. ಕಸ್ಟಮರ್ ಕಾಲು ಎಲ್ಲದಕ್ಕೂ ಕಾಲ್ ಮಾಡಲೇಬೇಕು. ಫುಡ್ ಆರ್ಡ್ರ್ ಮಾಡಿದ್ರೇನೋ, ಬೈಕ್ ಟ್ಯಾಕ್ಸಿ ಮಾಡಿದ್ರೇನೋ ಬಂದ್ಬಿಟ್ಟು ನಿಂತ್ಕೊಳ್ಳೋದು ಎಲ್ಲ ಕಸ್ಟಮರು. ಏನು ಮಾಡೋಕ್ಕಾಗಲ್ಲ. ಎಲ್ಲವರು ಯಾರು ಚಳಿ ಸಿಕ್ಕಾಪಟ್ಟೆ ಹೊಡಿತೈತೆ. ಜಾಕೆಟ್ ಏನು ಹಾಕ್ಕೊಂಡಿಲ್ಲ. ನೋಡೋಣ ಎಲ್ಲರಪ್ಪ ಕಸ್ಟಮರು. ಅದು ಕಾಲ್ ಪಿಕ್ ಮಾಡ್ತಾಯಿಲ್ಲ ಕಸ್ಟಮರು. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಇರಬೇಕು. ಇಷ್ಟು ಬೇಗ ಬಂದಿದ್ದೀನಿ 2 ನಿಮಿಷದಲ್ಲಿ. ಇವಾಗ ನೋಡಿದ್ರೆ ಕಾಲೇ ಪಿಕ್ ಮಾಡ್ತಾಯಿಲ್ಲ ಗೈಸ್. ಸಿಗ್ತೀನಿ. ಇಲ್ಲೇನಾ ಮುಂದೇನಾ? ಇಲ್ಲೇನಾ? ಬನ್ನಿ ಗೈಸು. ಮೊದಲನೇದು ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಸುಲ್ತಾನ್ ಪಾಳ್ಯದಲ್ಲಿ. ಓಪನ್ ಆಗಪ್ಪ. ಆಯ್ತು. 83. ಇದೇನು ಗೈಸ್ ಫುಡ್? ಓಕೆ ಥ್ಯಾಂಕ್ ಯು. ಎಲ್ಲ ಫುಡ್ ಆರ್ಡ್ರಸ್ ಬಿಡ್ತಾ ಇದೆಯಲ್ಲ ಗೈಸ್. ಫುಡ್ ಆರ್ಡ್ರ್ ಆಫ್ ಮಾಡಿಲ್ವ ನಾನು? ಇರಿ ಒಂದು ನಿಮಿಷ ನೋಡೇ ಬಿಡ್ತೀನಿ ಫುಡ್ ಆರ್ಡ್ರ್ ಆಫ್ ಆಗಿದೆಯಲ್ಲ ಅಂತ. ಎಲ್ಲ ಫುಡ್ಡೇ ಬೀಳ್ತೈತೆ. ಇನ್ನೂ ಆಫ್ ಆಗಿಲ್ವಲ್ಲ. ನೋ ಏರ್ಸ್ ನೋ ಬ್ಯಾಗ್. ಇವಾಗ ಬೀಳು ನೋಡೋಣ ಎಷ್ಟು ಬೀಳ್ತಾವೆ ಅಂತ. ಒಂದೇದು 83 ರೂಪಾಯಿ ಆಯಿತು. ನೋಡೋಣ ಗೈಸ್. ಇವಾಗ ಇಲ್ಲೇ ಸುಲ್ತಾನ್ ಪಾಳ್ಯದಲ್ಲಿದ್ದೀನಿ. ನೋಡೋಣ ಮತ್ತೆ ಸಿಗ್ತೀನಿ ಆಮೇಲೆ ಗೈಸ್. 2ನೇದು ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಕಸ್ಟಮರ್ ಬಂದರು. OTP ತೊಗೊಂಡ್ಬಿಡೋಣ. OTP ಹೇಳಿ ಸರ್. 40009. ಬನ್ನಿ ಗೈಸ್. ಇಲ್ಲಿಂದ ಇಲ್ಲಿ ಡ್ರಾಪು ಮಾನ್ಯತೆ ಟೆಕ್ ಪಾರ್ಕಾ ಸರ್? ಹೋಗ್ಬೇಕು. ಬನ್ನಿ ಮಾನ್ಯತೆ ಟೆಕ್ ಪಾರ್ಕ್ ಹೋಗೋಣ ಇವಾಗ. ನಾಗವಾರ. ಇನ್ನು IT ಎಂಪ್ಲಾಯ್ಸಾ ಸರ್? IT ಎಂಪ್ಲಾಯ್ಸೇ ಅಂತ ಕೇಳಿದೆ. ಇಲ್ಲ ಸರ್. ಹಾಂ, ಅದು ಕಾಲ್ ಸೆಂಟರ್. ಓಹೋ ಇದು ಕಾಲ್ ಸೆಂಟರ್. ಯಾವ ಕಂಪ್ನಿ ಸರ್ ಇದು? NV ಅಂತ 6th ಫ್ಲೋರಲ್ಲಿ. ಓಹೋ ಪರವಾಗಿಲ್ಲ. ಎಷ್ಟು ಕೊಡ್ತಾರೆ ಸರ್ ಕಾಲ್ ಸೆಂಟ್ರಲ್ಲಿ? 30 ಕೊಡ್ತೀನಿ ಸರ್. ಹೌದಾ? ಸ್ಟಾರ್ಟಿಂಗು? ಸ್ಟಾರ್ಟಿಂಗ್ ಅಲ್ಲ, ನಾನು 4 ವರ್ಷ. 4 ವರ್ಷದಿಂದ ನಾನು 30,000ನ? ಓಹೋ ಹೌದಾ? ನೋಡ್ರಿ ಗೈಸ್, 4 ವರ್ಷದ ದುಡಿತವ್ರಂತೆ ಮಾನ್ಯತೆ ಟೆಕ್ ಪಾರ್ಕಲ್ಲಿ. ಎಷ್ಟು ಎಕ್ಸಿಟ್ ಈ ಕಡೆನಾ ಮತ್ತೆ ಆ ಕಡೆನಾ? ಓಕೆ. ನಾನು ಆ ಕಡೆ ಇದೆ ಅಂತ ಅಂದ್ಕೊಂಡಿದ್ದೆ. ಓಕೆ ಥ್ಯಾಂಕ್ ಯು. ಓಕೆ ಬನ್ನಿ ಗೈಸು. ಇಲ್ಲಿಂದ ಹೋಗೋಣ. 4 ವರ್ಷದಿಂದ ಮಾಡ್ತಾಯಿದ್ದಾರಂತೆ. ಸ್ಟಾರ್ಟಿಂಗ್ 20,000 ಇತ್ತಂತೆ. ಇವಾಗ 30,000 ರೂಪಾಯಿ ಆಗಿದೆ. ಪರವಾಗಿಲ್ಲಪ್ಪ. ಏನೋ ಒಂದು ಅವ್ರವ್ರ ಜೀವನ ಅವ್ರವ್ರಿಗೆ. ಏನಂತೀರ ಗೈಸು? ಎಷ್ಟು ದುಡಿದ್ರೇನೋ, ಎಷ್ಟು ಸಂಬಳ ಮಾಡಿದ್ರೇನೋ, ಏನು ದುಡಿದ್ರೇನೋ ಕೊಡೋಷ್ಟೇ ಕೊಡ್ತಾರೆ ಸಂಬಳನ. ಏನು ಮಾಡೋಕ್ಕಾಗಲ್ಲ. ಬನ್ನಿ ನಾವು ಮಾನ್ಯತೆ ಟೆಕ್ ಪಾರ್ಕ್ ಎಕ್ಸಿಟ್ ಆಗಿಬಿಡೋಣ.
ಆಲ್ಮೋಸ್ಟು ಫುಡ್ ಡೆಲಿವರಿ ಮಾಡೋಕ್ಕೆ ಬಂದಾಗ ಒಳಗಡೆನೇ ಬಿಡೋಲ್ಲ. ಬೈಕ್ ಟ್ಯಾಕ್ಸಿ ಆದರೆ ಮಾತ್ರ ಬಿಡ್ತಾರೆ ನೋಡಿ, ಯಾಕಂದರೆ ಅವರು ಎಂಪ್ಲಾಯೀಸ್ನ ಒಳಗಡೆ ಬಿಡಬೇಕಲ್ಲ, ಎಲ್ಲರೂ ನಡ್ಕೊಂಡು ಹೋಗ್ಬೇಕಾಗತ್ತೆ ನೋಡಿರಿ. ಏನು ತಲೆ ಹೊಡಿಸ್ತಾರೆ. ಅದೇ ಫುಡ್ ಇದು ಅಂದರೆ ಒಬ್ರು ಕಳಿಸಲ್ಲ ಡೆಲಿವರಿ ಬಾಯ್ಸ್ನ. ಇದು ಯಾವ ನ್ಯಾಯ ಗೈಸ್? ಪರವಾಗಿಲ್ಲ, ಯಾವ್ದಾರು ನ್ಯಾಯ ಇದನ್ನಿರಲಿ, ನಮ್ಮ ಪಡೆಗೆ ನಾವು ಕೆಲಸ ಮಾಡ್ಕೊಂಡು ಹೋಗೋಣ. ಯಪ್ಪ ಏನು ಹಂಸಗಳು. ಬನ್ನಿ ಸಿಗ್ತೀನಿ ಮತ್ತೆ ಆಮೇಲೆ. ಗೈಸ್ ಪಿಕಪ್ ಹತ್ರ ಯಾವುದಿದು ಇದ್ರ ಬಿದ್ದಿರೋದು ಯಾವುದಪ್ಪ ಅಂದರೆ ಇದು ಪೋಟ್ರಲ್ಲಿ ಮೊದಲನೇ ಪಾರ್ಸಲು 100 ಚಿಲ್ಡ್ರನ್ ಕೊಟ್ಟಿರೋದು. ಎಲ್ಲಿ 2 ಕಿಲೋಮೀಟ್ರ್ ಪಿಕಪ್ ಐತೆ. ಪಿಕಪ್ಗೆ ಹೋಗ್ಬೇಕಾ 2 ಕಿಲೋಮೀಟ್ರು? ಪರವಾಗಿಲ್ಲ, ಹೋಗೋಣ. ಎಲ್ಲಿ ಯಾವ ಸೈಡು? ಓಹೋ ಅದು ಯಾವುದೋ ಹೋಟೆಲ್ ಹತ್ರ ಬಿದ್ದುಬಿಟ್ಟೈತೆ. ಬನ್ನಿ, ಅಲ್ಲಿ ಹೋದ ಮೇಲೆ ಸಿಗ್ತೀನಿ. ಪೋಟ್ರ್ ಮೊದಲನೇ ಆರ್ಡ್ರ್ ಪಿಕಪ್ ಹತ್ರ ಬಂದಿದ್ದೀನಿ. ಇದರಲ್ಲಿ ಕಾಲು ಗೀಲು ಯಾವ ಥರ ಮಾಡೋದಂತ ಗೊತ್ತಿಲ್ಲ ನಮ್ಮ ತಾಯಿನಿಗೂ. ಎಲ್ಲರಪ್ಪ 32 ಮನೆ ನಂಬರು. 32 ಎಲ್ಲೈತೆ? ಇಲ್ಲಿ ನೋಡಿದ್ರೆ 42 ಐತೆ. 32ನೇ ಇಲ್ಲ. ಎಲ್ಲಿ ಕಾಲಿಂಗ್ ಮಾಡೋದು? ಐ ವಾಂಟ್ ಕೆನೋ ದಿಸ್ ಟೈಪ್ ಫುಡ್ ಶಾಪ್ ಪಿಕಪ್ ಲೊಕೇಶನ್ ಸಬ್ಮಿಟ್ ಕಾಲ್. ಈ ಥರನ ಕಾಲ್ ಮಾಡೋದಿದ್ದು ಯಾವ ಥರ ಇರುತ್ತೆ ಯಾರಿಗೂ ಗೊತ್ತಪ್ಪ ಗೈಸ್. ಕರೆಕ್ಟು 19ನೇ ಕ್ರಾಸ. ಕರೆಕ್ಟಾಗೆ ಬಂದಿದ್ದೀನಿ. 18-19 A ಮೇನ್ ರೋಡ್. ಕಾಲು ಪಿಕ್ ಮಾಡಲ್ಲ ಗೈಸ್, ಏನು ಮಾಡಿ ಸರ್? ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಸರ್. ಓಕೆ, ಯಾರಿಗಿದು ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಅಂದರೆ ಬೋಲ್ಡ್ರು ಅಂತಾನೆ. ಆದರೆ ಬೇರೆ ಯಾರೋ ಇರ್ಬೇಕು ಅನ್ಸುತ್ತೆ. ಇರಿಗೆ ಸಿಗ್ತೀನಿ. ಒಂದು ಸೆಕೆಂಡ. ಕಾಲೇಜೇ? ಹಾಂ, ಓಕೆ ಬನ್ನಿ ಗೈಸ್. ಇದು ಏನೈತೆ ಗೊತ್ತಿಲ್ಲ. ತೊಗೊಂಡ್ಬಿಟ್ಟು ಬ್ಯಾಗಲ್ಲಿ ಇಟ್ಬಿಟ್ಟು ಹೋಗ್ಬಿಡೋಣ. ಗೇಟ್ ನಂಬರ್ 2 ಅಂತೆ, ಕಾಲೇಜ್ ಹತ್ರ ಹೋಗ್ಬಿಟ್ಟು ಬ್ಯಾಗಲ್ಲಿ ಇಟ್ಬಿಡೋಣ. ಏನಾದರೂ ಇರಲಿ, ಏನು ಪೇಪರ್ ಡಾಕ್ಯುಮೆಂಟ್ಸ್ ಇರ್ಬೇಕು ಅನಿಸುತ್ತೆ. ಮಡಿಸಿಬಿಟ್ಟು ಇಟ್ಕೋತಾ ಇರೋದು ಅಷ್ಟೇ. ಏನಂತೀರ? ಇನ್ನೇನು ಮಾಡೋದು? ಆ ಕಡೆ ಯಾವ್ದಾದ್ರು ಜಾಗಗಳಿಗೆ ಬಿದ್ದರೆ, ಎಲ್ಲರೂ ವಿದ್ರಾಣಿಪುರಂಗೆ ಬಿದ್ದರೆ ಯಾವುದು ಓಲಾನೋ ಊಬರಲ್ಲಿ ತೊಗೊಂಡು ಹೋಗ್ತಾ ಇರೋದು. ಸಿಗ್ತೀನಿ ರೀ ಗೈಸ್. ಮತ್ತೆ ಗೈಸ್ ಕೊಡೋಕೆ ಬಂದಿದ್ದೀನಿ. ಆಲ್ಮೋಸ್ಟ್ 5-10 ನಿಮಿಷ ಆಗಿದೆ. ಕ್ಯಾಶ್ ಕಲೆಕ್ಟ್. ಓಕೆ ಸರ್, ಓಕೆ ವೆಲ್ಕಮ್. ಆನ್ಲೈನ್ ಮಾಡಿದ್ದಾರೆ ಅವರು ಕಸ್ಟಮರು. ಇದ್ಯಾವುದು ಮತ್ತೆ ಬಿತ್ತ? 113 ರೂಪಾಯಿ ಅರ್ನಿಂಗ್ಸ್. ಆನ್ಲೈನ್ ಆಯಿತು ಗೈಸ್, ಏನು ಮಾಡೋಕ್ಕಾಗಲ್ಲ. ಓಲಾ ಒಬ್ಬರು ಒಂದು 2-3 ನಿಮಿಷ ನಿಂತ್ಕೊಂಡಿದ್ದೆ ಇಲ್ಲೇ. ಏನು ಮಾಡ್ತೀರಾ ಗೈಸ್? ಸಿಗ್ತೀನಿ ರೀ ಮತ್ತೆ ನಿಮಗೆ. ಡ್ರಾಪ್ ಇಲ್ಲ ಅಣ್ಣ, ಇದು ಕರೆಕ್ಟಾಗಿದೆಯಲ್ಲ? 1 ನಿಮಿಷ ಹಾಕಿರ್ಬೋದು ಅಣ್ಣ, ಕುರುಬ್ರಲ್ಲಿ ಇರ್ಬೋದು. ಕೃಷ್ಣ ಇಸ್ಕಾನ್ ಅದೇ ಹೋಗಿ ಕರೆಕ್ಟಾ? ಅಲ್ಲಿ ನಂಬರ್ ಅವ್ರದ್ದೇ ಇದೆಯಾ ನಿಮ್ದು ಇದೆಯಾ? ಅವ್ರದ್ದು ಹಾಕಿರ್ತಾರೆ. ಅವ್ರದ್ದು ಹಾಕಿದ್ದಾರಾ? ಸರಿ ಆಯ್ತಣ್ಣ. ಬನ್ನಿಗೆ ಇದು ಪೋಟ್ರಲ್ಲಿ ತೊಗೊಂಡ್ಬಿಟ್ಟು ಹೋಗೋಣ, ಬ್ಯಾಗಲ್ಲಿ ಇಟ್ಬಿಟ್ಟು. ಕೇಳಿಸ್ತಾ ಇದೆ ಮೇಡಮ್? ರೈಟಾ ಲೆಫ್ಟಾ? ಇಲ್ಲೇ ಅಂದರೆ ರೈಟಾ ಲೆಫ್ಟ್ ನಿಮ್ದಾ? ಓಕೆ. ಬಂಡೆಗೆ ಇದು ಡ್ರಾಪ್ ಕೊಟ್ಬಿಡೋಣ. ತಾಳಿ ಮೇಡಮ್. ಅಮೌಂಟ್ ಮೇಡಮ್? ಒಂದು ನಿಮಿಷ 89. ಆಗಿದೆ. ಕ್ಯಾಶ್ ಕಲೆಕ್ಟ್ ಆಯ್ತು ಗೈಸು. ಬನ್ನಿ ಮತ್ತೆ ಎಲ್ಲಿ ಬೀಳುತ್ತೆ ಅಂತ ನೋಡೋಣ. ಯಾವುದಾದ್ರು ಒಂದು ಲಾಂಗ್ ಬಿತ್ತು ಬಿಡಪ್ಪ ಸಾಕು. ಆಗಿದೆ, ಓಕೆ ಥ್ಯಾಂಕ್ ಯು ಮೇಡಮ್. ಗೈಸ್ ರ್ಯಾಪಿಡೋದೊಂದು ಬಿದ್ದಿರೋದು. ಎಲ್ಲಪ್ಪ ಕಸ್ಟಮರು? 44 ಮನೆ ನಂಬರು. ಸರಿ, ಹಾಂ ಕಾಲ್ ಮಾಡಿಬಿಡೋಣ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಸ್ಟಮರ್ ಕಾಲ್ ಮಾಡಲೇಬೇಕು ನಾವು. ರ್ಯಾಪಿಡ್ ಆಗಲಿ ಫುಡ್ ಆಗಲಿ ಯಾವುದೂ ಇಲ್ಲ. 43 ಯಾವುದು 44 ಇದೆ ಮನೆ ಅನಿಸುತ್ತೆ. ಯಪ್ಪ ಚಳಿ ಹಿಡಿತೈತಲ್ಲ ಇವಾಗ. 44 ಮೇಡಮ್, ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಓಕೆ ಬನ್ನಿ. ಬರ್ತಾವ್ರಂತೆ.
ಕಸ್ಟಮರ್ ಯಾವ ಸೈಡಿಂದ ಯಾವ ಸೈಡ್ ಹೋಗ್ಬೇಕು, ಯಾವ ಕ್ಯಾಂಪಾಪುರ ಬಿದ್ದೈತೆ ಗೊತ್ತಿಲ್ಲ. ಯಪ್ಪ, ಜೈ ಆಂಜನೇಯ. ಸಿಗ್ತೀನಿ ರೀ. ನಿಮ್ದೇನಾ ಮೇಡಮ್? 7921 ಈ ಸೈಡ್ ಹೋಗುತ್ತಾ ರೋಡ್ ಮೇಡಮ್? L&T ಅಪಾರ್ಟ್ಮೆಂಟ್ ಹತ್ರನಾ? ಹೌದಾ, ಓಕೆ. ಬ್ಯಾಕ್ ಸೈಡ್ ಬಿಡ್ಬೇಕಾ ಮುಂದೆ ಬಿಡ್ಬೇಕಾ? ಮುಂದೆನಾ? ಓಕೆ ಗೈಸ್, ಇವಾಗ ಡ್ರಾಪ್ ಮಾಡೋಕೆ ಬಂದೆ ಬನ್ರಿ ಮಾಲ್ ಆಫೀಸ್ ಹತ್ರ. ಹೆಲ್ಮೆಟ್ ಕೊಡಿ. ಎಷ್ಟು ರೂಪಾಯಿ ಕೊಟ್ಟಿದ್ದ? 121 ಮೇಡಮ್. 1 ಸೆಕೆಂಡ. $121 ಬನ್ನಿ ಗೈಸು, ಕಲೆಕ್ಟ್ ಕ್ಯಾಶು ಆಗಿದೆ. ಓಕೆ ಬನ್ನಿ ಗೈಸ್, ಸಿಗ್ತೀನಿ ಮತ್ತೆ ಆಮೇಲೆ. ಗೈಸ್ ಟೈಮಿಂಗ್ಸು 4:40 ಪೋರ್ಟ್ರಲ್ಲಿ ಬೆಳಗ್ಗೆಯಿಂದ ಒಂದು 200 ರೂಪಾಯಿ ಹೊಡೆದಿದ್ದೆ. ಊಬರಲ್ಲಿ ಎಷ್ಟು ಹೊಡೆದಿದ್ದೆ? 0 ಹೊಡೆದೆ. ಎಲ್ಲ ಊಬರಲ್ಲಿ ಒಂದು ಬಿದ್ದಿರಲಿಲ್ಲ. ಇದರಲ್ಲೂ 0. ರ್ಯಾಪಿಡೋದಲ್ಲಿ ಎಷ್ಟು? 264, ಒಂದು 400 ರೂಪಾಯಿ ಹೊಡೆದಿದ್ದೀನಿ ಅಷ್ಟೇ ಗೈಸು ಬೆಳಗ್ಗೆಯಿಂದ. ಮತ್ತೆ 4 ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. ಯಾವುದಾದ್ರು ಎಲ್ಲರೂ ಲಾಂಗ್ ಬೀಳುತ್ತೆ ನಾನು ಅಂದ್ಕೊಂಡು ಹೊಡಿತಾ ಇದ್ದೀನಿ. ನೋಡೋಣ ಗೈಸ್. ಬೆಳಗ್ಗೆಯಿಂದ ಯಾಕೋ ಚೂರು ತಲೆನೋಯ್ತೈತೆ ಅಂದ್ರೆ ಬಂದುಬಿಟ್ಟು ಮಲ್ಕೊಂಡ್ಬಿಟ್ಟು ಊಟ ಮಾಡಿಬಿಟ್ಟು ಸಂಜೆ ಹೊಡೆಯೋಣ ಅಂದ್ಕೊಂಡು. ಇದರಲ್ಲಿ ಸ್ವಿಗ್ಗಿ ಥರ ಇಲ್ವಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ರ್ಯಾಪಿಡೋ, ಓಲಾ ಮತ್ತು ಪೋರ್ಟ್ರಾಗಲಿ ಇದರಲ್ಲಿ ಸ್ಲಾಟ್ ಬುಕ್ಕಿಂಗು. ಇವಾಗ ಝೊಮ್ಯಾಟೋದಲ್ಲೂ ಸರಿಯಾಗಿ ಮಾಡಿದ್ದಾನಂತೆ, ಫ್ರೆಂಡ್ಸ್ ಹೇಳ್ತವ್ರೆ. ಓನ್ಲಿ ಫಾರ್ ಎಷ್ಟು 8 gigs ಅಂತೆ ಅಷ್ಟೇ, ಅದು ಬಿಟ್ಟರೆ ಏನೂ ಇಲ್ಲಂತೆ. 8 gigsಲ್ಲಿ 21 ಆರ್ಡ್ರ್ ಏನು ಆರಾಮಾಗಿ 1800 2000 ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ತವ್ರೆ. ನಮ್ಮದ್ರಲ್ಲಿ ಇನ್ನೂ ಫ್ಲ್ಯಾಟ್ ಸರ್ಚ್ ಕೊಡ್ತಾನಲ್ಲ, ಯಾಕಂದರೆ ತುಂಬ ದಿವಸ ಲಾಗಿನ್ ಆಗಿಲ್ಲ ಅಂತ ಕಾರಣ ಹಂಗೆ ಕೊಡ್ತಾನೆ. ಪರವಾಗಿಲ್ಲ, ಅವ್ರವ್ರ ಆ್ಯಪು ಅವ್ರವ್ರಿಗೆ ಇಷ್ಟ, ನಮಗೆ ನಮ್ಮ ಆ್ಯಪ್ಗಳು ಇಷ್ಟ. ಬನ್ನಿರಿ, ಸಿಗ್ತೀನಿ ಮತ್ತೆ. ಒಳ್ಳೆ ಹೆಲ್ಮೆಟು ಮೇಡಮ್. ಹೆಲ್ಮೆಟ್ ಹಾಕಿಲ್ಲ ಅಂದರೆ 500 ಫೈನ್ ಮೇಡಮ್. ನೀವು ಕೂದಲು ಹೋದ್ರೂ ಪರವಾಗಿಲ್ಲ, ನಮ್ಮ ಗಾಡಿ ಮೇಲೆ ಫೈನ್. ದಯವಿಟ್ಟು ನೀವು ಪರ್ಸನಲ್ ಗಾಡಿ ಮೇಲೆ ಇದ್ದರೆ ಏನಾದ್ರು ಮಾಡ್ಕೊಳ್ಳಿ. ಬೈಕ್ ಟ್ಯಾಕ್ಸಿ ಮಾಡಬೇಕಾದ್ರೆ ಮಾಡಿ. OTP ಹೇಳಿ ಮೇಡಮ್. 7651. ಎಲ್ಲಿ ಡ್ರಾಪು? ಎಲ್ಲಿ ದೇವಿನಗರ? ಹಾಂ, ಕೂತ್ಕೊಳ್ಳಿ. ನಮಗೆ ಫೈನ್ ಹಾಕ್ತಾರೆ ಮೇಡಮ್. ಯಾರೋ ಪೊಲೀಸ್ ಫೋಟೋ ಹಾಕಿದ್ರೆ 500 ರೂಪೀಸ್ ಫೈನು. ನಿಮ್ಮ ಪರ್ಸನ್ ಹಾಂ ಯಾರು ಗೊತ್ತು ಎಲ್ಲಿ ನಿಂತ್ಕೊಂಡಿರ್ತಾರೆ ಅಂತ ಹೇಳೋಕ್ಕಾಗತ್ತಾ ಮೇಡಮ್? ದಯವಿಟ್ಟು ಎಲ್ಲ ಕಸ್ಟಮರ್ಗೂ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ಹೇಳೋದು ಬನ್ನಿ ಅಷ್ಟೇ. ಬನ್ನಿಗದು ರ್ಯಾಪಿಡೋದಲ್ಲಿ ಒಂದು ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲೆಲ್ಲ ಎಷ್ಟು 40 ರೂಪೀಸ್ ಬಿದ್ದಿತ್ತು. 40 ರೂಪಾಯಿ ಮೇಡಮ್. ಫೋನ್ಪೇನಾ? ಓಕೆ. ನೆಕ್ಸ್ಟ್ ಆರ್ಡ್ರು ಒಂದು ಎಲೆಕ್ಟ್ರಿಸಿಟಿಗೆ ಬಿದ್ದುಬಿಟ್ಟೈತೆ. $40. Five star rating. This is a scooty order. You earn more than bike tax. ಆಗಿದೆ. ಓಕೆ, ಥ್ಯಾಂಕ್ ಯು. Call the customer and remember, ಇದೆಲ್ಲಿ extra earnings guaranteed. ಕೊಡ್ಲಿ ಯಾವ ಮಾಡಲಿ? ಕ್ಯಾನ್ಸಲ್ ಮಾಡ್ತೀನಿ ರೀ ಗೈಸ್. ಆಸ್ಕ್ ಪಾರ್ಸಲ್ ಅಲ್ಲೆಲ್ಲ ಮಾರ್ಕಾಲೋಡು ಹಾನ್ಸೇಪ್ ಪಿಕಪ್ ಏರಿಯಾ ಅಲ್ಲಿ ಆಟೋ ಸ್ಟ್ಯಾಂಡ್ ಇದೆಯಲ್ಲ ಅದಕ್ಕೆ. ನೋಡೋಣ ಮತ್ತೆ ಎಲ್ಲಾದರೂ ಆಗುತ್ತೆ ಅಂತ. ಒಂದು 300 ರೂಪಾಯಿ ಆಯಿತು. ಆವಾಗಲೇ ಬಿದ್ದ ತಕ್ಷಣವೇ ಇದನ್ನು ಬಿದ್ದಿರೋದಲ್ಲ. ಓಲಾ ಊಬರ್ ಅದು ಇದು ಮಾಡ್ಕೊಳ್ಳೋಣ. ಇರಿಗೆ ಸಿಗ್ತೀನಿ ಮತ್ತೆ. ಇರೋ ಒಂದು ನಿಮಿಷ ಗೈಸ್, ಡ್ರಾಪ್ ಕೊಡೋಕೆ ಬಂದಿದ್ದೀನಿ ರ್ಯಾಪಿಡೋದು. 293 ಇಲ್ಲಿ ನೋಡಿ ಡ್ರಾಪು 293 ಒಂದು. ಇವಾಗ ವೈಟ್ ಫೀಲ್ಡಲ್ಲಿ ಇದ್ದೀನಿ. ಅಣ್ಣ ಹೆಲ್ಮೆಟ್ ಕೊಡಿ ಹಾಗೆ. ಬನ್ನಿ ಗೈಸು, ಎಷ್ಟಾಗುತ್ತೆ ನೋಡಿ. ವೆಲ್ಕಮ್. ಬನ್ನಿ ಗೈಸ್, ಹೋಗೋಣ ಯಾವುದು ಬರುತ್ತೆ. ಮತ್ತು ಎಲ್ಲ ಲೋಕಲ್ 60-70 ರೂಪಾಯಿ ಬೀಳ್ತಾಯಿದ್ದಾವೆ. ಯಾವ ಬುಕ್ ಫೈಡು ಯಾವ ಲಾಂಗ್ ಬಿದ್ದರೆ ಸಾಕಪ್ಪ. ದೊಡ್ಡಗುಡಿ ವೈಟ್ ಎಲ್ಲಿ ದೊಡ್ಡವಿಕಿಡಿನ ದೊಡ್ಡಕುಂಡಿ ಅಂತೆ. ಕೊಡುಗುಡಿ ಕೊಲಂಬಿಯಾ ಏಷ್ಯಾ ವೈಟ್ ಫೀಲ್ಡು ಎಲ್ಲೆಲ್ಲಿ ಆರ್ಡ್ರ್ ಬೀಳ್ತಾ ಇದ್ದಾವೆ ಗೈಸ್, ಏನಂತ ಗೊತ್ತಾಗ್ತಲ್ಲ. ವೈಟ್ ಫೀಲ್ಡು
ರ್ಯಾಪಿಡೋ ಒಬ್ಬರು ಕುಸ್ಕೊಂಡಹಳ್ಳಿ 131 ಎತ್ಕೊಂಡು ಬಿಡೋಣ. ಊಬರಲ್ಲಿ 131 9 ಕಿಲೋಮೀಟ್ರ್ ಬೇಕಂದ ಇರಿ. ಇದೆ ಅಲ್ಲಿ ಬಂತು ಹೊರ್ತೂರು. ಅಲ್ಲ ಕ್ಯಾನ್ಸಲ್ ಮಾಡಿಬಿಡೋಣ ಇರಿ ಗೈಸ್, ಬೇಡ ಇದು ಆ ಸೈಡ್ ಬಿದ್ದುಬಿಟ್ಟೈತೆ ಅನ್ಸುತ್ತೆ. ಅನ್ಸೇಫ್ ಪಿಕಪ್ಪು, ಕ್ಯಾನ್ಸಲ್ ಟ್ರಿಪ್ಪು. ಬನ್ನಿ ಸಿಗ್ತಾನೆ ಮತ್ತೆ ಬೇರೆ ಯಾವ್ದಾರು ಲಾಂಗ್ ಬಿದ್ದರೆ. 111 ಒಳ್ಳೆ ಬನ್ನಿ ಗೈದು. ಊಬರಲ್ಲಿ ಒಂದು ಬಿದ್ದುಬಿಟ್ಟೈತೆ. ಕ್ಯಾಮ್ರಾ ವರ್ಷ ಚೂರು ಧೂಳು ಬಿದ್ದುಬಿಟ್ಟೈತೆ ಫುಲ್ಲು. ಎಲ್ಲಿ ಡ್ರಾಪು 11 ಕಿಲೋಮೀಟ್ರು. ಇದೆ ಮಡಿಹಳ್ಳಿ, ಟಿ ಸಿ ಪಾಳ್ಯ. ಕುತ್ಕೊಳ್ಳಿ. ಯಾವ ಕಡೆಯಿಂದ ಹೋಗೋದಪ್ಪ? ಶೆಟ್ ಅವಳಿ ಎಲ್ಲೆಲ್ಲಿ ಬಿದ್ದುಬಿಟ್ಟೈತೆ. ಹಾಂ ಹತ್ತಿ ಬನ್ನಿ ಮೇಡಮ್. 150 ಆರಾಮಾಗಿ. ಅಪ್ಪ 1 ಅವರ್ ಮೇಲೆ ಆಯಿತು ಕರೆಕ್ಟಾಗಿ. ಇವಾಗ ಬಂದುಬಿಟ್ಟಿದ್ದೀನಿ 11 ಕಿಲೋಮೀಟ್ರ್ ಬರೋಕ್ಕೆ. ಓಪನ್ 150 ಮೇಡಮ್. ಇನ್ನೊಂದು ಯಾವುದೋ ಒಂದು ಬಿದ್ದುಬಿಟ್ಟೈತೆ ಗೈತು. ಇದೇನೋ ಪಾರ್ಸಲು ಎಲ್ಲೋ. ಇದೊಂದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೊಂಡಿದ್ದೀನಿ. ಆಗಿದೆ. ಓಕೆ ಮೇಡಮ್. 279 ಅಪಾರ್ಟ್ಮೆಂಟು 19 ಕಿಲೋಮೀಟ್ರಿಗೆ 1 ಕಿಲೋಮೀಟ್ರು. ಡೆಂಟಲ್ ಡ್ರೈವು ಗೈದು. ಲೊಕೇಶನ್ ಹತ್ರ ಬಂದುಬಿಟ್ಟಿದ್ದೀನಿ. ಎಲ್ಲಿ ಇದನ್ನು ಹಾಕಿದ್ರು ರಾಂಗ್ ಲೊಕೇಶನು ಅಂತ ಇಂತೂ ಬಂದುಬಿಟ್ಟಿದ್ದೀನಿ. ಅವಳು ವಾಟ್ಸಪ್ಪಲ್ಲಿ ನಂಬರ್ ಹಾಕಿದ್ರು. ಅವ್ರ ಕಸ್ಟಮರ್ ಎಲ್ಲವ್ರು ಯಾರು ಗೊತ್ತು ಇನ್ನೂ ಗೈಸ್ ಗೊತ್ತಾಗ್ತಲ್ಲ. ಇದು ಆಲ್ಮೋಸ್ಟು ಇದ್ರ ಕಡೆ ಬಿದ್ದುಬಿಟ್ಟೈತೆ ಡ್ರಾಪ್ ಎಲ್ಲಪ್ಪ ಅಂದರೆ. ಇರಿ ಒಂದು ನಿಮಿಷ. ಬ್ಯಾಟ್ರನಹಳ್ಳಿ ನಮ್ಮ ಏರಿಯಾ ಕಡೆ ಬಿದ್ದುಬಿಡ್ತೈತೆ. ಬ್ಯಾಟ್ರನ್ಪುರಂ ರೋಡು. ಇನ್ನು ಕಸ್ಟಮರೇ ಬರ್ತಾಯಿಲ್ಲ ಗೈಸ್. ಎಲ್ಲವ್ರು ಯಾರೇ ಗೊತ್ತು. ಇರಿ ಗೈಸ್ ಸಿಗ್ತೀನಿ. ಅದು ಬ್ಯಾಕ್ ಸೈಡ್ ರೋಡಲ್ಲಿ ಬಂದುಬಿಟ್ಟಿದೆ ಅಲ್ಲ ಡ್ರಾಪ್. ಅದು 3rd ಮೇನ್ ರೋಡಿಗೆ ಹೋಗ್ಬಿಟ್ಟಿದೆ. ಹಾಂ ಹಾಕೋತೀನಿ. ಒಂದು ನಿಮಿಷ ಕೊಡಿ. ಫೋಟೋ ಹೊಡ್ಕೋಬೇಕಲ್ಲ ಅದಕ್ಕೆ. ಒಂದು ಸರಿ ಫೋಟೋ ಕೇಳುತ್ತೆ. ಡ್ರಾಪ್ ಲೊಕೇಶನ್ ಕರೆಕ್ಟಾಗಿದೆಯಲ್ಲ ಸರ್? ಅಲ್ಲಿ ಮತ್ತೆ ರಾಂಗ್ ಆಗಬಾರ್ದಲ್ಲ ಅದಕ್ಕೆ. ಅವ್ರು ಯಾರು ಫೋನ್ ಮಾಡಿದ್ರು ಅವ್ರಿಗೆ ಫೋನ್ ಮಾಡಿ. ಒಂದು ನಿಮಿಷ ಎಲ್ಲಿದೆ ಅಂತ ನೋಡ್ತೀನಿ. ಗಡಿಗನಹಳ್ಳಿ, ತಿಮ್ರನಹಳ್ಳಿ, ಜಕ್ಕೂರು, ರೇವಾ ಯೂನಿವರ್ಸಿಟಿ ಕಾಲೇಜಲ್ಲ? ಓಕೆ ಗಾಯ್ಸ್. ರೋಡ್ ಹೆಂಗೆ ಕಾಣ್ತೈತೆ ಅಂತ ಗೊತ್ತಿಲ್ಲ. ಲೈಟ್ ಬೆಳಕು ಚೂರು ಕಮ್ಮಿ ಆಗಿಬಿಟ್ಟೈತೆ. ಯಪ್ಪ ತಲೆ ಕೆಟ್ಟೋಗ್ಬಿಟ್ಟೈತೆ. 3 ಕಿಲೋಮೀಟ್ರಿಂದ ಹೋಗ್ತಾನೆ ಇದ್ದೀನಿ ರೇವಾ ಯೂನಿವರ್ಸಿಟಿ ಕಾಲೇಜ್ ಕಡೆ. ಇದು ಯಾವುದೋ ಒಳಗಡೆ ರೋಡಿಂದ ಹೋಗ್ತಾ ಇದ್ದೀನಿ. ಇನ್ನೂ ಡ್ರಾಪ್ ನೋಡಿದ್ರೆ ಯಪ್ಪ 8 ಕಿಲೋಮೀಟ್ರ್ ಧೂಳು. ಮಳೆ ಆದರೆ ಇಲ್ಲಿ ಮುಗ್ದೇ ಹೋಯ್ತು. ನಮ್ಮ ಹೊಲದಲ್ಲೂ ಇದ್ರಿಗಿಂತ ಚೆನ್ನಾಗಿ ರೋಡ್ಗಳು ಇರ್ತಲ್ಲ. ಕಾಲೆಲ್ಲ ಧೂಳಾಗ್ಬಿಟ್ಟೈತೆ ಇವಾಗ ಆಲ್ಮೋಸ್ಟು. ನೀವು ವೀಡಿಯೋದಲ್ಲಿ ಹೆಂಗೆ ಕಾಣ್ತೈತೆ ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಯಪ್ಪ ಧೂಳು. ಲಾರಿ ಯಾವ್ದಾರು ಮುಂದೆ ಹೋಗ್ತಾಯಿದ್ರೆ ಮುಗ್ದೇ ಹೋಯ್ತು. ಧೂಳು. ಇನ್ನೂ ಎಷ್ಟು ದೂರ ಐತೆ ಯಾರು ಗೊತ್ತು. ಈ ಥರ ಕಚ್ಚಾ ರೋಡು ಆಲ್ಮೋಸ್ಟ್ 2.5-3 ಕಿಲೋಮೀಟ್ರ್ ಅನ್ಕೋತೀನಿ. ಹೋಗ್ತಾನಿದ್ದೀನಿ. ಹತ್ತಿರ ಆಗುತ್ತೆ ಅಂತ ಅಂದ್ಕೊಂಡು ಬಂದೆ. ಆದರೆ ಈ ಥರ ರೋಡ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಗೈಸ್. ತುಂಬ ಮೋಸ ಆಗಿಬಿಟ್ಟೆ. ದೂರ ಹೋಗಿದ್ರು ಪರವಾಗಿಲ್ಲ 1 ಕಿಲೋಮೀಟ್ರ್. ಯಾವುದೋ ಒಂದು ಫೋಟೋದಲ್ಲಿ ಬೀಳ್ತೈತೆ. ಹೋಗೋ ಕಡೆ ಯಾವನೇ ಎತ್ಕೋತಾನೆ ಇಂಥ ಟೈಮಲ್ಲಿ ಇಂಥ ರೋಡಲ್ಲಿ. ಪಾರ್ಸಲ್ ಒಂದು ತೊಗೊಂಡಿದ್ದೀನಿ ಊಬರಲ್ಲಿ. ಬಾಟ್ಲಿಗಳು ಇರೋದು 2 ಆರ್ಮಿ ಬಾಟ್ಲಿ ತೊಗೊಂಡು ಹೋಗ್ತಾಯಿದ್ದೀನಿ. ಯಾರ್ದೋ ರಿಚ್ ಪರ್ಸನ್ ಇದ್ದಾರೆ ಅಂತಂದರು. ಅವ್ರಿಗೆ ರಿಚ್ಚು, ನಾವು ರಿಚ್ಚು. ಏನಂತಾರೆ ಗೈಸ್? ಇದು ಯಾವುದಿದು ಎಲ್ಲಿ ಪಿಕಪ್ 4 ಕಿಲೋಮೀಟ್ರಾ? ಯಪ್ಪ 4.5 ಕಿಲೋಮೀಟ್ರ್ ಪಿಕಪ್ಪೇ ಐತೆ ಅದು ಇದರಲ್ಲಿ ಫೋಟೋದಲ್ಲಿ. ಗೈಸ್ ಇದು ಇನ್ನೂ ರೋಡೇ ಮುಗಿತಾ ಇಲ್ಲಲ್ಲ. ನೋಡೋಣ. ಇಲ್ಲೆಲ್ಲೋ ಲೆಫ್ಟಿಗೆ ಹೋಗ್ಬೇಕನ್ಸುತ್ತೆ. ತೋರಿಸೈತೆ ಮ್ಯಾಪು. ಇಲ್ಲಾದ್ರೂ ಕಚ್ಚಾ ರೋಡ್ ಐತಾ ಯಾವ ಥರ ರೋಡ್ ಐತೆ ಗೊತ್ತಿಲ್ಲಪ್ಪ. ಬಂತೆ ನೋಡೋಣ. ಮೇನ್ ರೋಡ್ ಆದರೂ ಯಪ್ಪ ದೇವ್ರೆ ಒಂದು ರೋಡ್ ಇಲ್ಲ. ಕಚ್ಚಾ ರೋಡ್ ಅಂದರೆ ಕಚ್ಚಾ ರೋಡು. ಇರಿ ಇಲ್ಲಿ ಲೆಫ್ಟಲ್ಲಿ ಹೆಂಗೆ ರೋಡ್ ಐತೆ? ಡಾಂಬರ್ ರೋಡ್ ಐತಾ ಏನಾಯ್ತು? ಇರಿ ಇದು ರೋಡು ಇಲ್ಲ ಈ ಡಾಂಬರ್ ರೋಡ್ ಐತೆ. ಪರವಾಗಿಲ್ಲಪ್ಪ. ಅಂತೂ ಸಿಕ್ತು ಡಾಂಬರ್ ರೋಡು. ಇರಿಗೆ ಸಿಗ್ತೀನಿ ಡ್ರಾಪ್ ಹತ್ರ ಹೋದ್ಮೇಲೆ. ಗೈಸ್ ಗಾಡಿ ಕಿಲೋಮೀಟ್ರ್ ಬಂದ್ಬಿಟ್ಟು ಬೆಳಗ್ಗೆ 35,370 ಕಿಲೋಮೀಟ್ರ್ ಆಗಿತ್ತು. ಮತ್ತು ಇವಾಗ ಗಾಡಿ ಕಿಲೋಮೀಟ್ರ್ಸು 35,570. 35,370 ಅಲ್ಲ, 35,370 ಮತ್ತು 35,506 ಕಿಲೋಮೀಟ್ರ್. ಅಂದರೆ ಇಲ್ಲಿ ಆಲ್ಮೋಸ್ಟು ಇನ್ನೊಂದು 3-4 ಕಿಲೋಮೀಟ್ರ್ ಹೋಗಬೇಕು. ಅದೊಂದು ಪ್ಲಸ್ ಮಾಡ್ಕೊಂಡು ಬಿಡೋಣ. ಮೈನಸ್ ಐತೇನೆ ಇದು. ಎಷ್ಟು ಒಂದು 3-4 ಕಿಲೋಮೀಟ್ರ್ ಅಂದ್ರೂ 140 ಕಿಲೋಮೀಟ್ರಿಗೆ ಅರ್ನಿಂಗ್ಸ್ ಎಷ್ಟೇಟಾಗಿದೆಪ್ಪ ತೋರಿಸೇ ಬಿಡ್ತೀನಿ ರೀ. ಒಂದು ನಿಮಿಷ ಅದು ಕ್ಯಾಲ್ಕುಲೇಟ್ ಮಾಡಿಬಿಡೋಣ. ರ್ಯಾಪಿಡೋ ಕ್ಯಾಪ್ಟನಲ್ಲಿ 597. ಊಬರಲ್ಲಿ
659 660 ರೂಪಾಯಿ 660 ಮತ್ತು ಪೋಟ್ರಲ್ಲಿ 200 ರೂಪಾಯಿ ಆಗಿದೆ ಅಷ್ಟೇ. ಮತ್ತು ಒಂದು ಕ್ಯಾಶ್ ಒಂದು ಆಗಿಬಿಟ್ಟೈತೆ, ಅದೊಂದಾಗಿತ್ತು. ಟೋಟಲ್ 1600 ರೂಪಾಯಿ ಆಗಿದೆ. ಪರವಾಗಿಲ್ಲ ಗೈಸ್. ಆದರೆ ಕ್ಯಾಶ್ ಕೊಟ್ಬಿಟ್ಟಿದ್ರಲ್ಲ 150 ರೂಪಾಯಿ ಲಾಸ್ಟ್ ರೈಡ್ದು, ಅದು ಆ್ಯಡ್ ಮಾಡ್ಕೊಂಡು ಅದೇನು ಆ್ಯಡು ಟೋಟಲ್ ಕ್ಯಾಶ್ ಇರಿ ಒಂದು ನಿಮಿಷ ಇದು ನೋಡಿಬಿಡೋಣ ಫಸ್ಟು. ಊಬರಲ್ಲಿ ಅದು ಕ್ಯಾಶ್ ಹೆಂಗೆ ಬರುತ್ತೆ ಅಂತ ಟ್ರಿಪ್ಸ್ದು ಗೊತ್ತಿಲ್ಲ ಇದು ಊಬರಲ್ಲಿ. ಪರವಾಗಿಲ್ಲ ಅಂದ್ರೂ ಒಂದು 130 140 ಕಿಲೋಮೀಟ್ರಿಗೆ ಆಲ್ಮೋಸ್ಟ್ 1400 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಗೈಸ್. ಟಾಟಾ ಬಾಯ್. ನಾಳೆ ಸ್ವಿಗ್ಗಿಯಲ್ಲಿ ಸಿಗೋಣ. ಬಂಪರ್ ಆಫರ್ ಕೊಟ್ಬಿಟ್ಟು ಫ್ಲಾಟ್ ಸರ್ಜು, ಅದಕ್ಕೆ ಸಿಗ್ತೀನಿ ನಾಳೆ.